ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಶರಣಬಸವೇಶ್ವರ ವಸತಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಮಿನಿ ಘಟಿಕೋತ್ಸವ 2020 ದೊಡ್ಡಪಾಪ ಸಭಾಮಂಟಪದಲ್ಲಿ ನೀಟ್, JEE, PU ಟಾಪರ್ಗಳಿಗಾಗಿ ಸನ್ಮಾನ ಸಮಾರಂಭ. ಕಲಬುರಗಿಯ ಬಸವೇಶ್ವರ ಪುತ್ಥಳಿಯ ಬಳಿ ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರಿಗೆ ಫುಡ್ ಕಿಟ್ ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರಿಂದ ವಿತರಣೆ. ಕರವೆಯಿಂದ ಮಾಜಿ ಸಚಿವ ದಿವಂಗತ KB ಶಾಣಪ್ಪ ಅವರಿಗಾಗಿ ನುಡಿನಮನ ಕಾರ್ಯಕ್ರಮ. ಕೊರೋನಾ ಕೋವಿಡ್-19 ವಾರಿಯರ್ಸ್ಗಳಿಗಾಗಿ ಸಮರ ಸೇನಾನಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಕಲಬುರಗಿಯ ಗೋವಾ ಹೋಟೆಲ್ ಹತ್ತಿರ ಮಳೆಯಿಂದಾಗಿ ಕುಸಿದ ಗೋಡೆ. ಅಲ್ಲಮ ಪ್ರಭು ಅಭಿಮಾನಿಗಳ ಬಳಗದ ವತಿಯಿಂದ 5,000 ರೂಪಾಯಿ ಧನ ಸಹಾಯ. ವಿಶ್ವೇಶ್ವರಯ್ಯ ಭವನದಲ್ಲಿ ಎಂಡೋಕ್ರೊನಾಲಜಿಸ್ಟ್ ವಿವ್ ಆನ್ ಡಯಾಬಿಟಿಸ್ ಕುರಿತು ಉಪನ್ಯಾಸ. ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಲೋಕಲ್ ಸೆಂಟರ್ ವತಿಯಿಂದ ಆಯೋಜನೆ. ಲಿಂಗೈಕ್ಯ ರಮೇಶ್ ಆರ್ ಮಾಳಾ ಅವರ ಸ್ಮರಣೆ, ಮರುಚಿಂತನೆ ಹಾಗೂ ನುಡಿನಮನ ಕಾರ್ಯಕ್ರಮ ಕಲಬುರಗಿಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಗ್ರಂಥಾಲಯ ಸಭಾಂಗಣದಲ್ಲಿ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶರಣಬಸವೇಶ್ವರ ವಸತಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಮಿನಿ ಘಟಿಕೋತ್ಸವ 2020 ಅಂಗವಾಗಿ ಕಲಬುರಗಿ ನಗರದ ದೊಡ್ಡಪಾಪ ಸಭಾಮಂಟಪದಲ್ಲಿ ಇಂದು ನೀಟ್, JEE ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ತನ್ನ ಶತಮಾನೋತ್ಸವವನ್ನ ಆಚರಿಸಿಕೊಂಡಿರುವ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬೆಳ್ಳಿ ಹಬ್ಬ ಆಚರಿಸಿಕೊಂಡಿರುವ ಶರಣಬಸವೇಶ್ವರ ವಸತಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಕಲಬುರಗಿಯ ಮಿನಿ ಘಟಿಕೋತ್ಸವ 2020 ಕಾರ್ಯಕ್ರಮದ ಅಂಗವಾಗಿ ನೀಟ್, JEE ಮತ್ತು PU ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಸಮಾರಂಭವು ರವಿವಾರ ದಿನಾಂಕ 18ನೇ ಜುಲೈ 2021 ಬೆಳಗ್ಗೆ 11 ಗಂಟೆಗೆ ಶರಣಬಸವ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ದೊಡ್ಡಪಾಪ ಸಭಾಮಂಟಪದಲ್ಲಿ ಜರುಗಿತು. ಶರಣಬಸವ ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಗವರ್ನರ್ ಸದಸ್ಯರು ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಅವರ ಆಶೀರ್ವಾದದೊಂದಿಗೆ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಆಗಮಿಸಿದರು. ಅಧ್ಯಕ್ಷತೆಯನ್ನು ಶರಣಬಸವೇಶ್ವರ ವಸತಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ NS ದೇವರ್ಕಲ್ ವಹಿಸಿದ್ದರು. The leader who has been leading the team under the guidance of Sri NS Devarkal sir, Dr. Srishal Hogale, to be presented with the bouquet. And that's the biggest strength of the parents for this year. The needs of Shashidhar for the year 2020. A cash order of Rs 1 lakh, of both being 1 lakh, a citation that reads, this endeavor in the last 2 years and a memento that we can treasure it for long. ಈ ಸಮಾರಂಭದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಕಲಬುರಗಿ ಜಿಲ್ಲೆಗೆ ಟಾಪರ್ ಆದ ಶರಣಬಸವೇಶ್ವರ ವಸತಿ ಸಂಯೋಜಿತ PU ಕಾಲೇಜಿನ ವಿದ್ಯಾರ್ಥಿ ಶಶಿಧರ್ B ಅವರಿಗೆ 1 ಲಕ್ಷ ರೂಪಾಯಿಗಳ ಚೆಕ್ ನೀಡಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಕಾಲೇಜಿನ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು.
ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಜಗಜ್ಯೋತಿ ಮಹಾತ್ಮ ಬಸವೇಶ್ವರರ ಪುತ್ಥಳಿಯ ಆವರಣದಲ್ಲಿ ಇಂದು ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರಿಗೆ ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಫುಡ್ ಕಿಟ್ಗಳನ್ನು ವಿತರಿಸಿದರು. ಕಲಬುರಗಿ ಮಹಾನಗರದ ಜಗತ್ ವೃತ್ತದ ಹತ್ತಿರವಿರುವ ಜಗಜ್ಯೋತಿ ಮಹಾತ್ಮ ಬಸವೇಶ್ವರರ ಪುತ್ಥಳಿಯ ಬಳಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಒಳಚರಂಡಿಯ ಸ್ವಚ್ಛತಾ ಕಾರ್ಮಿಕರಿಗೆ ಫುಡ್ ಕಿಟ್ಗಳನ್ನು ವಿಧಾನ ಪರಿಷತ್ನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ವಿತರಿಸಿದರು. ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಮ್ಮವರೇ ಆದ ಸನ್ಮಾನ್ಯ ಶರಣು ಪಪ್ಪ ಅವರೇ, ಇದೇ ಮಾತನಾಡಿದಂಥ ವಿಜಯಕುಮಾರ್ ತೆಗರ್ತಿಪ್ಪಿ ಅವರೇ, ಇನ್ನೊಬ್ಬರು ವಿಜ್ಞಾನ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಗಿರೀಶ್ ಕಾಡ್ಲೇವಾಡ್ ಅವರೇ, ಈ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿದಂಥ ಸನ್ಮಾನ್ಯ ಅಣ್ವೀರ್ ಅವರೇ, ಶರಣು ಸಜ್ಜನ್ ಅವರೇ, ಶರಣು ಪಪ್ಪ ಅವರು ಕೂಡ ಅಷ್ಟೇ ಆಸಕ್ತಿ ವಹಿಸಿ ಈ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನೆರೆದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಮತ್ತು ವಿಶೇಷವಾಗಿ ಗುಲ್ಬರ್ಗ ನಗರಕ್ಕೆ ಎಲ್ಲ ರೀತಿಯ ಸ್ವಚ್ಛಗೊಳಿಸ್ತಾ ಇರುವಂಥ ನಮ್ಮ ಕಾರ್ಮಿಕ ಮಿತ್ರರೇ, ಮತ್ತು ನಿಜವಾಗಿ ಹೇಳಬೇಕಂತಂದರೆ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಏನೂ ಹೊಳೆಯೋದಿಲ್ಲ, ಮೊದಲಿದು ಕ್ಲೀನ್ ಆಗಬೇಕಲ್ಲಪ್ಪ, ಅದಾದ್ರೇ ನಾವು ಮನೆ ಬಿಡ್ಬೋದು ಅಥವಾ ಇದು ಆಗ್ಬೇಕಂತಂಥ ಪರಿಸ್ಥಿತಿಯೊಳಗೆ ನಮ್ಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂಥ ಮಾನ್ಯ ಕಾರ್ಮಿಕ ಮಿತ್ರರೇ ಮತ್ತು ಬಂಧುಗಳೇ, ಇವತ್ತು ಕಟ್ಟಡ ಕಾರ್ಮಿಕರಿಗಾಗಿ ಮತ್ತು ನಿಮಗೆಲ್ಲ ಇವತ್ತು ರಾಜ್ಯ ಸರ್ಕಾರ ಈ ಕಿಟ್ಟನ್ನು ವಿತರಣೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಭಾಳ ಮುಖ್ಯವಾದ ಇದು ಕೊಡುಗೆ ಯಾರ್ದು ಅಂತಂದರೆ ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು, ಒಂದು ಸ್ವಲ್ಪ ಮಟ್ಟಿಗೆ ಮಾನ್ಯ ಮೋದಿಯವ್ರದ್ದು ಕೂಡ ಸಹಕಾರ ಈ ಸಂದರ್ಭದಲ್ಲಿ ಇದ್ದೇ ಇದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಟ್ಟಡ ಕಾರ್ಮಿಕರುಗಳಿಗೆ ಅಂದರೆ ಕಾಂಟ್ರಾಕ್ಟರ್ಸ್ ಕಡೆಯಿಂದ 1% ಸೆಸ್ಸನ್ನು ತೆಗೆದುಕೊಂಡು ಆ ಹಣದಿಂದ ನಾವೆಲ್ಲ ಕಾರ್ಮಿಕರಿಗೆ ಈ ಒಂದು ಕಿಟ್ಟನ್ನು ವಿತರಣೆ ಮಾಡುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಸರ್ಕಾರ. 94,000 ಕಿಟ್ಗಳನ್ನು ಇಡೀ ರಾಜ್ಯದಲ್ಲಿ ಹಂಚುವಂಥ ಒಂದು ಯೋಜನೆ ಇವತ್ತು ಸರ್ಕಾರ ಹಮ್ಮಿಕೊಂಡಿದೆ. ಅದರಲ್ಲಿ ಗುಲ್ಬರ್ಗ ಜಿಲ್ಲೆಗೆ 94,000 ಕಿಟ್ಟು, ಗುಲ್ಬರ್ಗ ಜಿಲ್ಲೆಯಲ್ಲಿ 1,50,000 ಹೆಚ್ಚು ಕಡಿಮೆ ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರು ಮತ್ತು ಇತರ ಕಾರ್ಮಿಕರು. ಅವ್ರಿಗೆ ಕೊಡಬೇಕಾದಂಥ ಈ ಒಂದು ಕಿಟ್ಟಿನ ವಿತರಣೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಇಲ್ಲ ನಾವು ತಕ್ಷಣ ಕೊಡೋಣ ಅಂತ ಅಷ್ಟೇ ಅಲ್ಲ, ಕಟ್ಟಡ ಕಾರ್ಮಿಕರಿಗೆ 3,000 ರೂಪಾಯಿ ಅವ್ರ ಅಕೌಂಟಲ್ಲಿ ಕೂಡ ಜಮಾ ಆಗಿದೆ. ಈಗ ಎಲ್ಲರಿಗೆ ಕೊಟ್ಬಿಟ್ಟಿದ್ದಾರೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇದಕ್ಕೆ ಅವರು ಕೈಯನ್ನು ಜೋಡಿಸಿದ್ದಾರೆ. ನಿನ್ನೆ ತಾನೇ ನಾನು ಕಮಿಷನರ್ ಅವರಿಗೂ ಫೋನ್ ಮಾಡಿದೆ, ಯಾಕೋ ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ತಾ ಇದ್ರಲ್ರಿ, ನೀವು ಇನ್ನೊಂದು ಸ್ವಲ್ಪ ಕೊಡಬೇಕಲ್ಲ ಸರ್, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ದೀವಿ, ನೀವು ಕೂಡ ಪತ್ರ ಕೊಡ್ರಿ ಕಮಿಷನರ್ ಅವ್ರಿಗೆ ಹೇಳ್ರಿ, ಅದನ್ನು ಅರೇಂಜ್ ಮಾಡ್ಬೋದು ಅಂತಂದು ಆ ಮಾತನ್ನು ಹೇಳಿದ್ದಾರೆ. ಇನ್ನೂ ಎಲ್ಲ ಕಡೆ ನನ್ನ ವಿನಂತಿ ಇಷ್ಟೇ, ಎಲ್ಲ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಇದು ಹಣ ಹೋಗಬೇಕು, ಕಿಟ್ಟನ್ನು ಹೋಗಬೇಕು. ಮತ್ತು ಅವರಿಗೆ 3,000 ರೂಪಾಯಿ ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿಲ್ಲ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಎಲ್ಲರಿಗೂ ಕೊಡುವಂಥ ಒಂದು ವಿಚಾರ ಅಂತ ನಾನು ತಿಳ್ಕೊಂಡೇನೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಯಡಿಯೂರಪ್ಪನವರಿಗೆ ಧನ್ಯವಾದಗಳನ್ನು ಹೇಳೋಣ. ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ, ಮೋದಿ ಅವರಿಗೆ. ಈ ಸಂದರ್ಭದಲ್ಲಿ HKCCIನ ಪ್ರಧಾನ ಕಾರ್ಯದರ್ಶಿಗಳಾದ ಶರಣು ಪಪ್ಪ, ಸಾಂಸ್ಕೃತಿಕ ಸಂಘಟಕರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಪ್ರಮುಖರಾದ ಅಣವೀರ್ ಪಾಟೀಲ್, ಶರಣು ಸಜ್ಜನ್, ಶಿವ ಪಾಟೀಲ, ದಯಾನಂದ ಕಬಾಡಿ, ಸುಧೀರ್ ಉಪಾಧ್ಯಾಯ್, ಕಾಶಿನಾಥ ಮಾಳಗೆ, ಮಹಂತೇಶ ವಾಗ್ದರ್ಗಿ, ವಿಕಾಸ ನೀಲಾ, ಆಶೀಶ್ ಆಕಾಶ್ ದೊರೆ, ಸಾಂಸ್ಕೃತಿಕ ಬಳಗದ ಭುವನೇಶ್ವರಿ ಹಳ್ಳಿಖೇಡ, ಜಗದೀಶ ಮರಪಳ್ಳಿ, ಶರಣರಾಜ್ ಚಪ್ಪರಬಂದಿ, ಶರಣಬಸಪ್ಪ ನರೋಣಿ, ವಿಶ್ವನಾಥ ತೋಟ್ನಳ್ಳಿ, ಪ್ರಭುಲಿಂಗ ಮೂಲಿಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾಜಿ ಸಚಿವರಾದ ದಿವಂಗತ ಶ್ರೀ KP ಶರಣಪ್ಪ ಅವರಿಗಾಗಿ ನುಡಿನಮನ ಕಾರ್ಯಕ್ರಮ ಹಾಗೂ ಕೊರೋನಾ ವಾರಿಯರ್ಸ್ಗಳಿಗಾಗಿ ಸಮರ ಸೇನಾನಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ದಿನಾಂಕ 18ನೇ ಜುಲೈ 2021 ಮಧ್ಯಾಹ್ನ 12:45ಕ್ಕೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಪತ್ರಿಕಾ ಭವನದಲ್ಲಿ ಹೈದರಾಬಾದ್ ಕರ್ನಾಟಕ ಸಂವಿಧಾನ 371ನೇ ಕಲಂ ತಿದ್ದುಪಡಿಗಾಗಿ ಧ್ವನಿ ಎತ್ತಿದ ಮಾಜಿ ಸಚಿವ ದಿವಂಗತ ಶ್ರೀ KP ಶರಣಪ್ಪ ಅವರ ನುಡಿನಮನ ಕಾರ್ಯಕ್ರಮ, ಕೊರೋನಾ ಕೋವಿಡ್-19 ವಾರಿಯರ್ಸ್ಗಳಿಗೆ ಸಮರ ಸೇನಾನಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀನಿವಾಸ ಸರಡಿಗೆಯ ಚಿಕ್ಕವೀರೇಶ್ವರ ಮಠದ ಪರಮ ಪೂಜ್ಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲಕಂಠ ಮೂಲಿಗೆ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸುರೇಶ ಬಡಿಗೇರ ಆಗಮಿಸಿದರು. ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಕಲಬುರಗಿಯ ಕಾಂಗ್ರೆಸ್ ಯುವ ಮುಖಂಡರಾದ ಲಿಂಗರಾಜ್ ತಾರಫೈಲ್ ಮತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಚಿನ್ ಫರ್ತಾಬಾದ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರವೇ ಕಲಬುರಗಿ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸಂಚಾಲಕರಾದ ಮಂಜುನಾಥ ನಾಲ್ವಾರ್ಕರ ವಹಿಸಿದ್ದರು. ಈ ಭಾಗದಲ್ಲಿ ರಾಜ್ಯಸಭಾ ಸದಸ್ಯರಾಗಿ
ಅಲ್ಲದೆ ವಿಧಾನಸಭೆಯ ಸದಸ್ಯರಾಗಿ, ಮಾಜಿ ಸಚಿವರಾಗಿ, ದಲಿತ ಸಮುದಾಯದಲ್ಲಿ ಜನ್ಮ ತಾಳುವ ಮೂಲಕವಾಗಿ ಈ ಭಾಗಕ್ಕೆ ತಮ್ಮದೇ ಆದಂತ ಸೇವೆಯನ್ನು ಸಲ್ಲಿಸಿರುವಂತ ಮತ್ತು ಹೈದರಾಬಾದ್ ಕರ್ನಾಟಕ ಸಂವಿಧಾನ 371ನೇ ಕಲಂ ತಿದ್ದುಪಡಿ ಆಗಬೇಕು ಅನ್ನುವಂತ ಒಂದು ಕೂಗಿನ ಸಂದರ್ಭದಲ್ಲಿ ತೆಲಂಗಾಣ ಮತ್ತು ಮಾದರಿಯ ವಿದರ್ಭ ಮಾದರಿಯಲ್ಲಿ ತಿದ್ದುಪಡಿ ಆಗಬೇಕನ್ನುವಂತ ಒಂದು ವಿಷಯ ಸಂದರ್ಭದಲ್ಲಿ ಅಂದಿನ ರಾಜ್ಯಸಭಾ ಸದಸ್ಯರಾಗಿ ಸದನದಲ್ಲಿ ಧ್ವನಿ ಎತ್ತುವ ಮೂಲಕವಾಗಿ ಆರ್ಟಿಕಲ್ 371J ಸಮಗ್ರ ಅಭಿವೃದ್ಧಿಯನ್ನ ಆಗ್ಬೇಕು ಅನ್ನುವಂತ ಮೂಲಕವಾಗಿ ಧ್ವನಿ ಎತ್ತಿದಂತ ಮತ್ತು ಈ ಭಾಗದ ನಮ್ಮೆಲ್ಲರ ಹಿರಿಯ ನಾಯಕರಾದಂತ ಸನ್ಮಾನ್ಯ ಶ್ರೀ ಕೆ ಪಿ ಶಾಣಪ್ಪನವರು ನಮ್ಮೆಲ್ಲರನ್ನ ಬಿಟ್ಟು ಕೆಲವೇ ದಿನಗಳ ಹಿಂದೆ ಈ ಒಂದು ಕೊರೋನಾ ಕೋವಿಡ್ ಮಹಾಮಾರಿ ಅವರವನ್ನ ಪ್ರಾಣವನ್ನ ತೆಗೆಯುವ ಮೂಲಕವಾಗಿ ಅವರೆಲ್ಲರೂ ನಮ್ಮನ್ನ ಇವತ್ತು ಕಳ್ಕೊಂಡೆ ನಾವೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಕೆ ಪಿ ಶಾಣಪ್ಪ ಸಾಹೇಬರು ಸಾಕಷ್ಟು ಜೀವನದಲ್ಲಿ ಏಳುಬೀಳುಗಳನ್ನು ಕಂಡಿದ್ದಾರೆ ಹಾಗೂ ಯಶಸ್ವಿಯನ್ನು ಕಂಡಿದ್ದಾರೆ, ಎರಡೂ ಕಂಡಿದ್ದಾರೆ. ಅವರು ಸಾಕಷ್ಟು ಜನ ಸಾಕಷ್ಟು ಚುನಾವಣೆ ಸ್ಪರ್ಧಿಸಿದ್ದಾರೆ, ಗೌರ್ಮೆಂಟ್ನಲ್ಲಿ ಸ್ಪರ್ಧಿಸಿದ್ದಾರೆ ಹಾಗೂ ಗ್ರಾಮೀಣ ಕ್ಷೇತ್ರದಲ್ಲೂ ಸ್ಪರ್ಧಿಸಿದ್ದಾರೆ ಹಾಗೂ ಸಾಕಷ್ಟು ಚುನಾವಣೆ ಶಾಬಾದ್ ಕ್ಷೇತ್ರಕ್ಕೂ ಸ್ಪರ್ಧಿಸಿದ್ದಾರೆ. ಸಾಕಷ್ಟು ಕ್ಷೇತ್ರ ಸ್ಪರ್ಧಿಸಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ರಾಜ್ಯಸಭೆ ಸದಸ್ಯರಾಗಿ ರಾಜ್ಯದ ಒಂದು ಅಬ್ಕಾರಿ ಸಚಿವ ಸ್ಥಾನ ಪಡೆದಂಥ ನಾಯಕ. ಆ ಅಬ್ಕಾರಿ ಸಚಿವ ಸ್ಥಾನ ಪಡೆದಾಗ ಅವರೇನು ಶಾಸಕರು ಇದ್ದಿದ್ದಿಲ್ಲ. ಶಾಸಕರು ಇಲ್ಲಪ್ಪ ಅಂತಂದ್ರೂ ಅವರಿಗೆ ಒಂದು ದೊಡ್ಡ ಹುದ್ದೆ, ಅಬ್ಕಾರಿ ಎಕ್ಸೈಸ್ ಮಿನಿಸ್ಟರ್ ಅಂತಂದ್ರೆ ಸಣ್ಣ ಮಾತಲ್ಲ. ಆ ದೊಡ್ಡ ಹುದ್ದೆ ಅವರಿಗೆ ಕೊಟ್ಟಿದ್ದಾರಪ್ಪ ಅಂದ್ರೆ ಅವ್ರ ವ್ಯಕ್ತಿತ್ವ ನೋಡೇ ಕೊಟ್ಟಿದ್ದಾರೆ. MLA ಇರ್ಲಾರ್ದೆ ಅವರು ಮಂತ್ರಿ ಆಗ್ಬೇಕಾದ್ರೆ ಸಾಧಾರಣ ಮಾತಲ್ಲ ಅದು. ಅದಕ್ಕೆ ಅವರ ವ್ಯಕ್ತಿತ್ವ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ಗುಣಗಾನ ಮಾಡಿದ್ರು ಕಮ್ಮಿ ಅದ. ಹಾಗೂ ಏನು JH ಪಟೇಲ್ ಸಂಪುಟದಲ್ಲಿ ಇವರು ಅಬ್ಕಾರಿ ಸಚಿವರಾದ್ರು, ಅವರು ಬಹಳ ಪ್ರಾಣ ಸ್ನೇಹಿತರು ಬಹಳ ಜನ ಇರ್ತಾರ, ಆದ್ರೂ ಅಧಿಕಾರ ಬಂದಾಗ ನೋಡೋರು ಕಮ್ಮಿ ಇರ್ತಾರ. ಹಾಗೂ JH ಪಟೇಲ್ ಅವರಿಗೆ ಬಹಳ ಒಂದು ಒಳ್ಳೆ ಸ್ನೇಹಿತನಾಗಿ ಹಾಗೂ ಕೆ ಪಿ ಶಾಣಪ್ಪ ಸಾಹೇಬರ ಒಂದು ವ್ಯಕ್ತಿತ್ವ ನೋಡಿ ಅವರಿಗೆ ಅಬ್ಕಾರಿ ಸಚಿವರಾಗಿ ಕೆಲಸ ಮಾಡಿ ಯಶಸ್ವಿಯಾಗಿ ಕೆಲಸ ಮಾಡಿದ್ರು. ಹಾಗೂ ಗುಲ್ಬರ್ಗ ಜಿಲ್ಲೆಯೂ ಸಾಕಷ್ಟು ಕೆಲಸ ಕೆ ಪಿ ಶಾಣಪ್ಪ ಸಾಹೇಬ್ ಮಾಡಿದ್ದಾರೆ. ಕೆ ಪಿ ಶರಣಪ್ಪ ಅವರು, ನಾವು ಭುಯ ಅಶೋಕ್ ಅವರು ಒಂದೇ ಕಡೆ ಪ್ರತಿ ದಿವಸ ಕೂಡ್ತಕ್ಕಂಥವ್ರು. ನಾವು ಭುಯಿಗಂಗಿ ಒಳಗೆ ಆ ಅಶೋಕ್ ಅವರ ಆಫೀಸ್ನಲ್ಲಿ ದಿವಸ ಒಂದು ಟೈಮ್ ಒಂದು ತಾಸನ ಕೊಡುವಂಥವ್ರು. ಮಂತ್ರಿ ಆದಮೇಲೆ ಅವರಿಂದ ನಾವು ಅಗಲಿರ್ತಕ್ಕಂಥವ್ರು. ಅವ್ರು ಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ನಾವು ಭುಯಿಗಂಗಿ ಒಳಗೆ ಅಶೋಕ್ ಅವರ ಆಫೀಸ್ನಲ್ಲಿ ವೈಜನಾಥ್ ಪಾಟೀಲ್ರು ನಾವು ಅಲ್ಲಿ ಕೂಡೋರು. ಅವರು ಚರ್ಚೆ ಹೆಂಗೆ ಮಾಡ್ತಿದ್ರು ಕೆ ಪಿ ಶರಣಪ್ಪರು, ನಾವು ಜೀವನದಲ್ಲಿ ರಾಜಕೀಯವಾಗಿ ಬಹಳಷ್ಟು ದುಡಿದೆವು, ರಾಜಕೀಯ ಒಳಗೆ ಬಹಳಷ್ಟು ನೊಂದುಕೊಂಡೆವು, ಆದ್ರೆ ನಾವು ಯಾವುದೂ ಸಾಧನೆ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ನಿಜವಾಗಿತ್ತು. ರಾಜಕೀಯ ಜೀವನದಲ್ಲಿ ಎಷ್ಟು ದುಡಿದ್ರೂ ಕೂಡ ಅವ್ರು ಯಾವುದೋ ಸಾಧನೆಯನ್ನು ಮಾಡಲಿಲ್ಲ, ಯಾವುದೂ ಗಳಿಸಲಿಲ್ಲ. ಅವ್ರ ಹೆಂಡ್ರಿಗಾಗಿ ಮಕ್ಕಳಿಗಾಗಿ ರಾಜಕೀಯ ಒಳಗೆ ಏನೂ ಗಳಿಸಲಿಲ್ಲ. ಆದರೆ ಒಂದು ದಿನ JDS ಸರ್ಕಾರ ಇದ್ದಾಗ JH ಪಟೇಲ್ರು ಮುಖ್ಯಮಂತ್ರಿ ಆದಾಗ ಅದೇ ಮಾತಾಡಿದ್ದೆವು ನಾವು. ಸಾಯಂಕಾಲ 5 ಗಂಟೆ ಕುಂತು ಅರ್ಧ ಕಪ್ ಚಹಾ ಕುಡಿದಿದ್ರಲ್ಲಿ ಅಶೋಕ್ ಅವರ ಆಫೀಸ್ದಲ್ಲಿ ಕುಂತು, ರಾಜಕೀಯದಾಗ ನಾವು ಏನೂ ಸಾಧಿಸಲಿಲ್ಲ, ಅವ್ರೆ ಯಾರ್ಯಾರು ಏನೇನೋ ಆದರೂ ನಾವು ವೈಜನಾಥ್ ಪಾಟೀಲ್ ಏನೂ ಮಾಡ್ಕೊಂಡಿಲ್ಲ, ನಮಗೆ ಹೆಂಡ್ರು ಮಕ್ಕಳು ಮುಂದೆ ಅನ್ನ ಹಾಕಲಾರಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಮಾತನ್ನು ಕೆ ಪಿ ಶಾಣಪ್ಪ ಅವ್ರು ಹೇಳ್ತಿದ್ರು. ಅದೇ ಸಾಯಂಕಾಲ JH ಪಟೇಲ್ ಅವರು ರಾತ್ರಿ ಫೋನ್ ಹಚ್ಚಿ, ಕೆ ಪಿ ಶಾಣಪ್ಪ ಅವರು ನೀನು ಬೆಂಗಳೂರಿಗೆ ಅರ್ಜೆಂಟಾಗಿ ಬರ್ಬೇಕು, ನೀನು ಕಲಬುರಗಿಯಲ್ಲಿ ಇರಬೇಡ, ನೀ ಬೆಂಗಳೂರಿಗೆ ಬಾ ಅಂತ ಹೇಳಿ ಅವ್ರಿಗೆ ಕರೆಸ್ಕೊಂಡು ಮಂತ್ರಿ ಸ್ಥಾನ ಕೊಟ್ಟಿದ್ದು ಅವತ್ತು ಕಡೆ ನಾವು ಕುಂತು ಮಾತಾಡಿದ್ದವು. ಯಾಕಂದ್ರೆ ರಾಜಕೀಯ ಒಳಗೆ ಬಹಳಷ್ಟು ಜನ ಇವತ್ತು ರಾಜಕೀಯ ಹೋಗ್ತಾರಂದ್ರೆ ದುಡ್ಡು ಗಳಿಸ್ಬೇಕಂತ ರಾಜಕೀಯ ಒಳಗೆ ಬಹಳಷ್ಟು ಜನ ಹೋಗ್ತಾರ. ಆದರೆ ಕೆ ಪಿ ಶರಣಪ್ಪ ಅವರು ಯಾವುದ ಆಸೆ ಅಪೇಕ್ಷೆ ಇಲ್ಲದೆ ರಾಜಕೀಯ ಒಳಗೆ ದುಡಿದಿರ್ತಕ್ಕಂಥ ಒಬ್ಬ ನಿಷ್ಠೆವಂತ ರಾಜಕಾರಣಿ ಕೆ ಪಿ ಶರಣಪ್ಪ ಅವರು ಬಹಳ ಸರಳ, ಯಾವುದೇ ಜಾತಿ ಮತ ಪಂಥ ಅಲ್ಲದೆ ಎಲ್ಲರನ್ನ ಸಮಾನತೆಯಿಂದ ಕಾಣ್ತಕ್ಕಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ನಮ್ಮ ಜಿಲ್ಲೆಯಿಂದ ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನೋವು ಕೊಡುವಂಥದ್ದು. ಆದರೆ ಕರೋನಾ ಅಂತಕ್ಕಂಥ ಮಹಾರೋಗ
ಯಾವ ರಾಜಕಾರಣಿಗೂ ಬಿಡಲಿಲ್ಲ, ಯಾವ ಸ್ವಾಮಿಗಳಿಗೂ ಬಿಡಲಿಲ್ಲ, ಯಾವ ಸಾಹುಕಾರರಿಗೂ ಬಿಡಲಿಲ್ಲ, ಸರ್ದಾರಿಗೂ ಬಿಡಲಿಲ್ಲ. ಅಂಥ ಒಂದು ರೋಗ ಎಲ್ಲರನ್ನ ಕಟ್ಟಿ ಹಾಕಿರ್ತಕ್ಕಂಥದ್ದು ಕರೋನಾ ಅಂತಕ್ಕಂಥ ರೋಗ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ದೊಡ್ಡ ವ್ಯಕ್ತಿಗಳಿಗೆ ಕಂಟಕವಾಗಿ ಕಾಡಿರ್ತಕ್ಕಂಥ ಮಹಾರೋಗ. ಆ ರೋಗದಲ್ಲಿ ಮಡಿದಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ಅಂಥವರ ನುಡಿ ನಮನದಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಮಾಧ್ಯಮ ಕ್ಷೇತ್ರಕ್ಕಾಗಿ ಚಂದ್ರು ಹಿರೇಮಠ, ಶೇಖ್ ಬಾಬಾ, ಪೊಲೀಸ್ ಇಲಾಖೆಯ ಯಶೋಧಾ ಕಟಕೆ, ಉಮೇಶ್ ಧನ್ನೂರ, ಆರೋಗ್ಯ ಇಲಾಖೆಯ ಡಾಕ್ಟರ್ ದಾವೂದ್, ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ರವಿ ಚೌಹಾಣ್, ಸಾಮಾಜಿಕ ಕ್ಷೇತ್ರಕ್ಕಾಗಿ ಡಾಕ್ಟರ್ ಸಲ್ಮಾನ್ ಪಟೇಲ್, ಮನೋಜ್ ಗಂಗಾ, ಡಾಕ್ಟರ್ ಇರ್ಫಾನ್ ಮಹಾಗಾವಿ, ಜಗನ್ನಾಥ ಸೂರ್ಯವಂಶಿ ಹಾಗೂ ಸಾದಿಕ್ ಅಲಿ ದೇಶಮುಖ್ ಇವರಿಗೆ ಸಮರ ಸೇನಾನಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರ ಮಳೆಯಿಂದಾಗಿ ಮನೆಯ ಗೋಡೆಯೊಂದು ಕುಸಿದಿದ್ದು, ಈ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭು ಅಭಿಮಾನಿಗಳ ಬಳಗದ ವತಿಯಿಂದ ಮನೆಯವರಿಗೆ 5,000 ರೂಪಾಯಿ ಧನ ಸಹಾಯವನ್ನು ನೀಡಲಾಯಿತು. ಕಲಬುರಗಿ ಮಹಾನಗರದ ಬ್ರಹ್ಮಪುರ ಬಡಾವಣೆಯ ಗೋವಾ ಹೋಟೆಲ್ ಹತ್ತಿರದ ಮೋಚಿ ಗಲ್ಲಿಯಲ್ಲಿ ಮಳೆಯಿಂದಾಗಿ ಅಭಿಷೇಕ್ ಭಾಂಡೆಯವರ ಮನೆಯ ಒಂದು ಗೋಡೆಯು ಕುಸಿದ ಕಾರಣ ಅಲ್ಲಮ ಪ್ರಭು ಅಭಿಮಾನಿಗಳ ಬಳಗದ ವತಿಯಿಂದ ವಿಶ್ವನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ 5,000 ರೂಪಾಯಿ ಧನ ಸಹಾಯವನ್ನು ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ನ ಸಂಯುಕ್ತ ಆಶ್ರಯದಲ್ಲಿ ವಿತರಿಸಲಾಯಿತು. ಇಲ್ಲಿ ಗೋವಾ ಹೋಟೆಲ್ ಬಳಿ ಎನಿಸ್ಯಾನ ಮುಲಿಗಿ ಇಲ್ಲ ಗಾಡಿ ಬಿದ್ದರೆ ಗಾಡಿ ಬಿದ್ದು ಪಾರು ಮನೆಗೆ ಬಂದಿತ್ತು. ಮನ್ಕೊಂಡ್ ಪಾರು ಎದ್ದು ಹೊರಗೆ ಹೋಗೋರ್ದಾಗೆ ಎದ್ದು ಹೊರಗೆ ಬರ್ದಾಗ ಮನೆಗೆ ಗಾಡಿ ಬಿದ್ದದ, ಪೂರ ಪತ್ರ ಕಲ್ಲು ಒಟ್ಟು ಬಿದ್ದವ. ಎದ್ದು ಹೊರಗೆ ಹೋಗ್ಯಾನ. ಅದಕ್ಕೆ ನಮ್ಗೆ ಅಲ್ಲಂ ಪ್ರಭುದಿಂದ ಅವ್ರದಿಂದ ನಮ್ಗೆ ಯಾವುದೇ ಸಹಾಯ ಮಾಡೋದು ನಮ್ಗೆ ಸಹಾಯ ಮಾಡ್ಯಾರ. ಮೊನ್ನೆ ಏನು ಮಳೆಗಾಲ ಪ್ರಾರಂಭ ಆಯಿತು, ಆವಾಗ ದೀಪಕ್ ಪಾಂಡೆ ಅವರು ಈ ಮನೆಯಲ್ಲಿ ವಾಸ ಮಾಡಿ ದೇವರ ದಯದಿಂದ ಅವ್ರು ಯಾರೂ ಆ ರೂಮಿನೊಳಗೆ ಇರಲಿಲ್ಲ. ಮಳೆ ಹೆಚ್ಚಾಗಿ ಅಲ್ಲದೆ ಮತ್ತು ಈ ಕಾರ್ಪೊರೇಷನ್ನ ಒಂದು ನೆಗ್ಲಿಜೆನ್ಸಿನಿಂದ ಜಾಸ್ತಿ ಮಳೆ ನೀರುಗಳು ಈ ತಗ್ಗು ಪ್ರದೇಶದಲ್ಲಿ ಬಂದು ನಿಂದಿರೋದ್ರಿಂದ ಕೆಳಗೆ ಬುನಾದಿ ಒಳಗೆ ನೀರು ಹೋಗಿ ಗೋಡೆಗಳು ಸಲ್ಕೊಂಡು ಗೋಡೆ ಬಿದ್ದು ಪಾಪ ಭಾಳ ಬಡವರು, ಅವರನ್ನು ಭಗವಂತ ಉಳಿಸಿ ಆ ಗೋಡೆ ಬಿದ್ದಾಗ ಅವರಿಲ್ಲ, ಅವರ ಜೀವ ಹಾನಿ ಆಗಿಲ್ಲ. ಆದರೂ ಆ ಮನೆ ಕಟ್ಕೊಳ್ಳಿಕ್ಕೆ ಅವರಿಗೆ ಭಾಳ ತೊಂದರೆ ಇದ್ದಕ್ಕಂಥ ಪರಿಸ್ಥಿತಿಯಲ್ಲಿ ಈ ಬಡಾವಣೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಯುವಕರು ಆಶ್ರಯ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಇವತ್ತೇನು ಒಂದು ಫೌಂಡೇಶನ್ ಮಾಡಿಕೊಂಡು ನಿರ್ಗತಿಕರಿಗೆ, ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ತಾವೆಲ್ಲ ನೋಡಿರ್ಬೋದು. ಈ ಟ್ರಸ್ಟ್ ವತಿಯಿಂದ ಒಂದು ಟಿವಿಯಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ನಿರ್ಗತಿಕ ಹೆಣ್ಣು ಮಗಳ ಪರಿಸ್ಥಿತಿ ಗಂಭೀರ ಅಂತೇಳಿ ಅವರು ಬೀದರ್ ಜಿಲ್ಲೆಯವರು ಯಾವುದೇ ಆಸೆ ಆಮಿಷೆ ಚುನಾವಣೆಗಾಗಿ ಚುನಾವಣೆ ಗೆಲುವಿಗೋಸ್ಕರ ಕೆಲವೊಂದು ಜನ ಹಣ ಸಹಾಯ ಮಾಡ್ತಾರೆ. ಆದರೆ ಈ ಒಂದು ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯಲ್ಲಿ ಸ್ಥಾಪನೆಯಾದ ನಂತರ ಯಾರು ಸಮಾಜದಲ್ಲಿ ತೊಂದರೆಗೆ ಒಳಗಾದಾಗ ಅವರ ಕಿವಿಗೆ ಆ ಒಂದು ಶಬ್ದ ತಗುಲಿದಾಗ ಸಹಾಯ ಮಾಡ್ತಕ್ಕಂಥ ಟ್ರಸ್ಟಿನ ಒಂದು ಇತಿಹಾಸ ಪರಂಪರೆ. ಇವತ್ತು ಇಲ್ಲಿ ನೀರಿನ ಬಡ ಸಮಸ್ಯೆ ಆಗಲಿ, ಇಂಥ ಮನೆ ಬಿದ್ದು ಹಾಳಾದವರಿಗಾಗಲಿ, ಕೆಲವೊಂದು ದಂಪತಿಗಳ ಲಗ್ನ ಸಂದರ್ಭದಲ್ಲಿ ಕೂಡ ಹಣ ಇಲ್ಲದೆ ನಿಲ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೂಡ ಹಣ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡುತ್ತಾ ಬಂದರೆ ಇವತ್ತು ಕೂಡ ದಿಲೀಪ್ ಪಾಂಡೆ ಅವರಿಗೆ ಮನೆ ಆಶ್ರಯ ಏನು ಬಿದ್ದಿದೆ ಅದಕ್ಕೆ ಖರ್ಚು ವೆಚ್ಚಿನ ಸಲುವಾಗಿ ಧನ ಸಹಾಯವನ್ನು ಕೂಡ ಇವತ್ತು ನಾವೆಲ್ಲರೂ ಬಂದು ಆ ಟ್ರಸ್ಟ್ನ ಆಶ್ರಯ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಈ ಒಂದು ಒಳ್ಳೆಯ ಕೆಲಸಕ್ಕೆ ಅವರಿಗೆ ಕಲಬುರಗಿ ಜಿಲ್ಲೆ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ವತಿಯಿಂದ ಇವತ್ತು ಅವರಿಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಭಗವಂತ ಅವರಿಗೆ ಸುಖವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್, ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಸಿದ್ದರಾಮ ಪ್ಯಾಟಿ, ಸೋಮನಾಥ ಕಟ್ಟಿಮನಿ, ಪ್ರಶಾಂತ ನಾಟಿಕರ, ಪ್ರಶಾಂತ ಪಾಟೀಲ, ವೆಂಕಟೇಶ ಭಜಂತ್ರಿ, ಗಣೇಶ ಪಾಟೀಲ, ಶಶಿ ಮೇಲುಕುಂದಿ, ನಾಗರಾಜ ಪಟ್ಟಣ, ವಿಶ್ವನಾಥ ಭೀಮಳ್ಳಿ, ಶಿವು ಸ್ವಾಮಿ, ಸಿದ್ದು ಜಮಾದಾರ, ರಾಕೇಶ ಕಟ್ಟಿಮನಿ, ಪ್ರಶಾಂತ ಸಜ್ಜನ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಕೋರ್ಟ್ ರಸ್ತೆ ಹತ್ತಿರವಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಎಂಡೋಕ್ರಾನಾಲಜಿಸ್ಟ್ ವೇವ್ ಆನ್ ಡಯಾಬಿಟಿಸ್ ಎಂಬ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪರಿಶ್ರಮ, ವ್ಯಾಯಾಮವಿಲ್ಲದ ಒತ್ತಡದ ಜೀವನ
ಕರಿದ ಫ್ಯಾಟ್ ಯುಕ್ತ ಜಂಕ್ ಫುಡ್ ಸೇವನೆಯಿಂದ ಭಾರತವು ಇಂದು ಪ್ರಪಂಚದ ಮಧುಮೇಹಿಗಳ ರಾಜಧಾನಿಯಾಗುತ್ತಿದೆ. ಕ್ರಮಬದ್ಧ ಜೀವನ, ನಿಯಮಿತ ನಾರುಯುಕ್ತ ತರಕಾರಿ ಆಹಾರ ಸೇವನೆ, ಕರಿದ ಪದಾರ್ಥಗಳ ವರ್ಜನೆ, ದಿನನಿತ್ಯ 30 ನಿಮಿಷಗಳ ನಡಿಗೆಯಿಂದ ಸಕ್ಕರೆ ರೋಗವನ್ನು ನಿಯಂತ್ರಣದಲ್ಲಿ ಇಡಬಹುದು ಎಂದು ಕಲಬುರಗಿ ನಗರದ ಖ್ಯಾತ ನವೋದಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಯಾಬಿಟಿಕ್ ಮತ್ತು ಎಂಡೋಕ್ರೊನಾಲಜಿ ತಜ್ಞರಾದ ಡಾಕ್ಟರ್ ಸಂತೋಷ್ ಹಾರ್ಕುಡೆ ಅವರು ಹೇಳಿದ್ದಾರೆ. ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಲೋಕಲ್ ಸೆಂಟರ್ ನ ವತಿಯಿಂದ ದಿನಾಂಕ 17ನೇ ಜುಲೈ 2021 ಸಂಜೆ 7 ಗಂಟೆಗೆ ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ವಿಶ್ವೇಶ್ವರಯ್ಯ ಭವನದ ಸೆಮಿನಾರ್ ಹಾಲ್ ನಲ್ಲಿ ಎಂಡೋಕ್ರೊನಾಲಜಿಸ್ಟ್ ವೇವ್ ಆನ್ ಡಯಾಬಿಟಿಸ್ ಎಂಬ ವಿಷಯದ ಕುರಿತ ಉಪನ್ಯಾಸ ಮಾಲಿಕೆಯಲ್ಲಿ ಅವರು ಉಪನ್ಯಾಸ ನೀಡುತ್ತಾ ಈ ವಿಷಯ ತಿಳಿಸಿದರು. Once in a time opportunity to share my views on another pandemic which we are facing since last so many years. It is almost since a decade which has been a silent killer, and till now it is bothering us. This disease, that is diabetes, has been with us for more than at least 3 to 4 centuries, but we have made lot of advancements in the last 1 decade. In last 1 decade there are innumerable inventions. With the growing of technology, even the science field has also moved way ahead. Now we have diabetes medicines for people who are thin, for people who are obese, for people who have kidney disease, for people who have heart disease. Means in one line, the diabetes is now tailor-made to each and every patient profile. So with this few introduction, I would like to start off as an endocrinologist view on diabetes. First of all, who is an endocrinologist? You all know that a cardiologist is the one who specializes in heart disease. A neurologist is the one who specializes in brain disease. An endocrinologist is a person who specializes in the hormones. He is the person who deals with all the hormones in the body. There are innumerable glands from head to toe. He is the person who deals with all those glands. Number 1 is the pituitary gland, just behind the nose. It is the master gland. The master gland which controls all the other gland in the body. Then we have in the neck the thyroid gland, which in the last at least 2 decades we have seen each and every member of the family getting affected with thyroid. Initially we had hypertension, diabetes. Now we are seeing lot of thyroid patients in each and every corner of the city as well as the country. And then comes the parathyroid gland, that is they are just behind the thyroid, which take care of our bones. Then the next, the most important is the pancreas, which is just sitting right behind the stomach, which takes care of the hormones, especially the insulin. So the decreased function of the insulin or the defective insulin gives the diabetes, which has been a silent killer and a major pandemic. I would like to say it's a major pandemic than the recent one which we are seeing in the last 2 years. After that, above the kidney we are having small 2 glands, that is the adrenal gland. It gives the flight or fight response whenever we are opposed with some surprise or with some thing and we want to run away. We want to run. Suppose there is a tiger in front of you, I want to run away. Then there is a flight or fight response which has been triggered by the adrenal gland, and then you run away from that place. Adrenal gland gives us the diseases of the adrenal gland are mainly the young hypertension. That is hypertension we are seeing in young. It is 10 years, 15-year-old or 30-year-old. That is the gland which gives rise to the hypertension. Then the last but not least is the gonads, the male gonads and the female gonads, the reproductive system, the male hormones and the female hormones. There are nowadays we have seen that there are young girls who are getting mature at a very early age. Earlier the age of maturity was around 13 to 14 years. With the probably you may say the side effects of industrialization, the chemicals in the food, we are seeing that especially the ladies are getting matured early, and the males, the boys
are getting matured, delayed up to 17 or 10, 20 years. So all these factors the role are played by the hormones. So I personally take care of all these hormones apart from diabetes. With your best wishes and support, I hope Chamber of Commerce has a MOU already. Our Hyderabad has an MOU. We can take help of you of your institution in some of the projects that we take on. And I also think that joining your hands with the Institute of Engineers, some things like now our district administration and district in charge ministers are thinking of taking a 2050 vision 2050. ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಸದಸ್ಯರಾದ ಪ್ರಶಾಂತ್ ಮಾನ್ಕರ್ ಅವರು ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಯುಕ್ತ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಪ್ರಶಾಂತ್ ಮಾನ್ಕರ್ ಅವರು, ನನ್ನ ಆಯ್ಕೆಗೆ ಖುಷಿಪಟ್ಟು ಸನ್ಮಾನಿಸಿದ ಸಂಸ್ಥೆಯವರಿಗೆ ಚಿರಋಣಿ. ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಹಯೋಗದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ ಎಂದು ನುಡಿದರು. ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ BS ಮೌರ್ಯ ಅವರು ಅಧ್ಯಕ್ಷತೆ ವಹಿಸಿದ್ದರು. ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಾಬುರಾವ್ ಶೇರಿಕಾರ ವಂದಿಸಿದರು. ಡಾಕ್ಟರ್ ಶ್ರೀಧರ್ ಪಾಂಡೆ ಸ್ವಾಗತಿಸಿದರು. ಹನುಮಯ್ಯ ಬೇಲೂರೆ ಅತಿಥಿ ಪರಿಚಯಿಸಿದರು. ಈ ಕಾರ್ಯಕ್ರಮದಲ್ಲಿ GR ಮುತ್ತಗಿ, MM ಕಾಡಾದಿ, ಡಾಕ್ಟರ್ SR ಮೀಸೆ, ಸುಭಾಷ್ ಸೂಗೂರ, ಶಿವಶಂಕರಪ್ಪ ಗುರುಗುಂಟಿ, ಕಾಶಿನಾಥ್ ಬೀದರ್ಕರ್, ಸುವರ್ಣ ಮೀಸೆ, ಡಾಕ್ಟರ್ ಭಾರತಿ ಹರಸೂರ, ಕಾಶಪ್ಪ ವಾಂಜರಖೇಡೆ, ಚಂದ್ರಶೇಖರ ಗುರುಗುಂಟಿ, ಹನುಮಂತ ಪ್ರಭು ಕಾನಿಹಾಳ, ನಾಗಣ್ಣ ಹಾರ್ಕೊಡ ಚಕ್ಕಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ನ ಗ್ರಂಥಾಲಯ ಸಭಾಂಗಣದಲ್ಲಿ ಲಿಂಗೈಕ್ಯ ಶ್ರೀ ರಮೇಶ್ ಆರ್ ಮಾಳಾ ಅವರ ಸ್ಮರಣೆ, ಮರುಚಿಂತನೆ ಮತ್ತು ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ವಚನ ಸಾಹಿತ್ಯ ಅಕಾಡೆಮಿ ಮತ್ತು ಜೀವಪರ ಕನ್ನಡ ಸಾಹಿತ್ಯ ಓದುಗರ ಬಳಗ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅರಣ್ಯಾಧಿಕಾರಿ ಹಾಗೂ ಕನ್ನಡ ಸಾಹಿತಿಗಳಾದ ಲಿಂಗೈಕ್ಯ ಶ್ರೀ ರಮೇಶ್ ಆರ್ ಮಾಳಾ ಅವರ ಸ್ಮರಣೆ, ಮರುಚಿಂತನೆ ಹಾಗೂ ನುಡಿನಮನ ಕಾರ್ಯಕ್ರಮವು ರವಿವಾರ ದಿನಾಂಕ 18ನೇ ಜುಲೈ 2021 ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ನ ಗ್ರಂಥಾಲಯ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮುದನೂರು ಮಹಾಸಂಸ್ಥಾನ ಮಠ ಟ್ರಸ್ಟ್, ಮುದನೂರು ತಾಲೂಕಾ ಹುಣಸಗಿಯ ಅಧ್ಯಕ್ಷರು ಹಾಗೂ ಶ್ರೀ ಸದ್ಗುರು ಶರಣ ಶಿವಲಿಂಗೇಶ್ವರ ಮಹಾಸಂಸ್ಥಾನ ಮಠ ಸಸ್ತಾಪುರ ಬಸವ ಕಲ್ಯಾಣದ ಪರಮ ಪೂಜ್ಯರಾದ ಡಾಕ್ಟರ್ ಈಶ್ವರಾನಂದ ಸ್ವಾಮೀಜಿಯವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಚಾರವಾದಿಗಳಾದ ಪ್ರೊಫೆಸರ್ RK ಹುಡಗಿ ಆಗಮಿಸಿದ್ದರು. ನುಡಿನಮನ ಸಲ್ಲಿಸಲು ಸಾಹಿತಿ ಹಾಗೂ ಲೇಖಕರಾದ ಸೂರ್ಯಕಾಂತ ಸೊನ್ನದ ಆಗಮಿಸಿದ್ದರು. ಸಮಾಜ ಸೇವಕರು ಹಾಗೂ ಹಿರಿಯ ನ್ಯಾಯವಾದಿಗಳಾದ ಶಿವರಾಜ್ S ಅಂಡಗಿ ನಿರೂಪಿಸಿದರು. ಔಟ್ ಆಫ್ ನೀಡ್, ನಾಟ್ ಔಟ್ ಆಫ್ ಗ್ರೀಡ್. ಒಯ್ದು ಕದ್ದು ಕೆಲ ತುಂಬಿಕೊಂಡು 60 ವರ್ಷ ಮಾಡಲಿಕ್ಕಲ್ಲ, ಹೊಟ್ಟಿ ತಿನ್ನಲಿಕ್ಕೆ. ಔಟ್ ಆಫ್ ನೀಡ್. 4 ಕೋಟಿ ಹುಡುಗ 6 ಕೋಟಿ ಡೈಲಿ ಜಿಗಿತ ನಾಚ್ಕೊಂಡ್ರೆ ಅವನೊಳಗೆ ಎಂಥ ಶಕ್ತಿ ಇದ್ದಿರಬೇಕು, ಎಂಥ ಸಾಮರ್ಥ್ಯ ಇದ್ದಿರಬೇಕು, ಎಂಥ ಪ್ರತಿಭಾವಂತಮ ದೈಹಿಕವಾಗಿ. ಒಂದು ವೇಳೆ ಅವನಿಗೆ ಕರ್ಕೊಂಡೊಯ್ದು ಸರಿಯಾದಂಥ ಪೌಷ್ಟಿಕ ಆಹಾರ ಕೊಟ್ಟು ಉದ್ದ ಜಿಗಿತ, ಎತ್ತರ ಜಿಗಿತ ಕಲಿಸ್ರೆ ಈತ ಒಲಿಂಪಿಕ್ಸ್ಗೆ ಹೋಗಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡ್ಬೋದಲ್ಲ, ಬಂಗಾರದ ಪದಕ ತರ್ಬೋದಲ್ಲ ಅನ್ನೋ ಸಾಧ್ಯತೆಯೂ ಅದಲ್ಲ. ಈ ದೃಷ್ಟಿಯಿಂದ ನೋಡಿದ್ರೆ, ಜನಪರ ಜೀವಪರ ದೃಷ್ಟಿಯಿಂದ ನೋಡಿದ್ರೆ ಆತ ಅಪಾರ ಶಕ್ತಿ ಸಾಮರ್ಥ್ಯ ಪ್ರಚಂಡವಾಗಿರ್ತಕ್ಕಂಥ ಒಬ್ಬ ಭಾವಿ ಕ್ರೀಡಾಪಟು. ಕೇವಲ ಗೌರವ ದೃಷ್ಟಿಯಿಂದ ನೋಡಿದ್ರೆ, ಆ ಕ್ಷಣದ ದೃಷ್ಟಿಯಿಂದ ನೋಡಿದ್ರೆ ಅವನೊಬ್ಬ ಕಳ್ಳ. ಈಗ ನನಗೆ ಹೇಳ್ರಿ ಸಾಹೇಬ್ರೆ, ಆ ಹುಡುಗ ಕಳ್ಳ ಅಥವಾ ಭಾವಿ ಪ್ರತಿಭಾವಂತ ಸ್ಪೋರ್ಟ್ಸ್ಮನ್ ಅಂತ ಕೇಳಿದ್ರು. ಅವ್ರೇನು ಅನ್ನಿಲ್ಲ. ಸರ್, ಆ ಹುಡುಗರು ಪಳ್ಳಿ ಕಸ್ಕೊಂಡು ಬಂದಿರಲ್ಲ, ಆ ಹುಡುಗರು ಹಗ್ಗ ಕಸ್ಕೊಂಡು ಬಂದಿರಲ್ಲ, ಸರಿ, ಯು ಡಿಡ್ ರೈಟ್ ಥಿಂಗ್. ಅದ್ರ ಬಗ್ಗೆ ತಪ್ಪೇನಿಲ್ಲ, ಅದ್ರ ಬಗ್ಗೆ ನೀವು ಮಾಡಿದ್ದು ಸರಿನೇ. ಆದರೆ ಅದು ಎಬ್ಸಲ್ಯೂಟ್ಲಿ ಸರಿನಾ? ಅಬ್ಸಲ್ಯೂಟ್ಲಿ ಸರಿನಾ? ನಿರಪೇಕ್ಷವಾಗಿ ಅದು ಸರಿಯಾದಂಥ ನಿಲುವ ಇಲ್ಲ. ಯಾಕೆ ಆ ಹುಡುಗರು ಕಟ್ಟಿ ಕಡಿತಾ ಇದ್ದದ್ದು ವೈದ್ಯ ಮಾರ್ಕೊಳ್ಳಿಕ್ಕಲ್ಲ, ಗಾಡಿದಾಗೆ ಕಬ್ಬು ತುಂಬ್ತಾ ಇದ್ದರು ಟ್ರ್ಯಾಕ್ಟರ್ನಾಗೆ. ಅವರು ಸ್ವಲ್ಪ ಎತ್ತದ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ ಮಗ್ಲಾಗ ಹಚ್ಚಲಿಕ್ಕೆ ಒಂದು 2-3 ಸಣ್ಣ ದಿಂಡ ಅಂತವಲ್ಲ, ಬೆಳಕು ಕಟ್ಕೊಳ್ತಾ ಇದ್ರು ಅಷ್ಟೇ. ಅದಕ್ಕೆ ಅಷ್ಟು ದೊಡ್ಡ ಪನಿಷ್ಮೆಂಟ್ ಕೊಟ್ಟಿಲ್ಲ ಅವರಿಗೆ. ಇದು ನಿಮಗೇನು ಅನ್ನಿಸ್ತದ? ಎಲ್ಲರಿ ಸುಮ್ಮನೆ ಬಿಟ್ಟರೆ ಹಂಗೆ ಕಡಿತಿರ್ತಾರೆ, ಏನು ಮಾಡೋದು? ಆಯಿತು, ಸರಿ ಸರ್. ನಮ್ಮೂರಾಗೆ ಪಂಚಾಯತ್ ಸೆಕ್ರೆಟ್ರಿ, ತಲಾಟಿ ಯಾರಾದರೂ ನನ್ನ ಹತ್ರ 10 ರೂಪಾಯಿ ತಿಂದಂದ್ರೆ, ಮಗ ಇವ ನನ್ನ ಹತ್ರ 10 ರೂಪಾಯಿ ತಿಂದಾನಂತ ಅವನಿಗೆ ಬೈತೀನಿ, ಊರು ತುಂಬ ಹೇಳ್ಕೊಂಡಾಗ್ತೀನಿ. ಅದೇನೇ ನಾನೇ
ಅಲ್ಲಿ ರೆವಿನ್ಯೂ ಮಿನಿಸ್ಟರ್ 10 ಕೋಟಿ ತಿಂದಿರ್ತಾನೆ, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ಆದ್ದರಿಂದ ಹೀಗಂತೇಳಿ ಅವನ ತಲಾಟಿ ತಿನ್ನಬೇಕು, ತಿನ್ನಿಸ್ಬೇಕು, ಅವನಿಗೆ ಫ್ರೀ ಬಿಡಬೇಕು ಅಂತ ಅರ್ಥ ಅಲ್ಲ. ನಾನು ಮೈಕ್ರೋಕಾಸಮ್ದಿಂದ ಹಿಡ್ಕೊಂಡು ಮ್ಯಾಕ್ರೋಕಾಸಮ್ ತನಕ ಮೈಯೆಲ್ಲ ಪ್ರಜ್ಞಾವಂತನಾಗಿ ಬಾಳ್ಬೇಕಾದಂಥ ಬದುಕಬೇಕಾದಂಥ ಅವಶ್ಯಕತೆ ಇದೆ ಸರ್. ನಿವೃತ್ತ ಪ್ರಾಂಶುಪಾಲರು ಹಾಗೂ ಜೀವಪರ ಕನ್ನಡ ಸಾಹಿತ್ಯ ಓದುಗರ ಬಳಗದ ಪ್ರಧಾನ ಸಂಚಾಲಕರಾದ ಪ್ರೊಫೆಸರ್ LB ಹಿಟ್ಟಿನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕನ್ನಡ ವಚನ ಸಾಹಿತ್ಯ ಅಕಾಡೆಮಿಯ ಸಂಚಾಲಕರಾದ ವಿನೋದ್ ಕುಮಾರ್ ಜೇನವರಿ ಸ್ವಾಗತಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ, ಪದೇ ಪದೇ ಸಾಬೂನಿಂದ ಕೈ ತೊಳೆಯುವುದನ್ನು ಮರೆಯಬೇಡಿ, ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.